ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಬನ್ನಿ. ಸಂಚಿಕೆ ಮೊದಲಿಗೆ ಸೂರ್ಯ ಕಂಪ್ಲೇಂಟ್ ಕೊಟ್ಟದ್ದು ಯಾರಂತ ಗೊತ್ತಾಗಬೇಕು. ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಮೀನನ ಹತ್ರ ಬಂದು, ಮೀನಾ ನೀನು ಅಲ್ಬೇಡ, ನಿನ್ನ ಗಾಡಿ ಹೇಗೆ ಹೋಗಿದೆಯೋ ಹಾಗೆ ವಾಪಸ್ ಬಂದೇ ಬರುತ್ತೆ ಅಂತ ಹೇಳ್ತಾನೆ. ರಂಗನಾಥ್ನವರು ಸೂರ್ಯನಿಗೆ ಹೇಳ್ತಾರೆ, ದುಡುಕಬೇಡ ಕಂದ, ಅವರು ಕಾನೂನಾತ್ಮಕವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಸಹ ಅದೇ ರೀತಿ ನ್ಯಾಯವಾಗಿಯೇ ನಡೆಯಬೇಕು ಅಂತ ಸೂರ್ಯನ ಹತ್ರ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಅಲ್ಲಪ್ಪ ಈ ಜನರಿಗೆ ಯಾಕಪ್ಪ ಹೊಟ್ಟೆವರಿ, ನಾವು ಒಬ್ಬರಿಗೆ ಚಿನ್ನಕ್ಕೆ ಕೈ ಹಾಕಲ್ಲ, ಯಾರಿಗೂ ಏನು ಮಾಡಲ್ಲ, ನಮ್ಮ ಪಾಡಿಗೆ ನಾವು ಇರುವಾಗ ಯಾಕಪ್ಪ ನಮ್ಮ ಮೇಲೆ ಇಷ್ಟೊಂದು ಹೊಟ್ಟೆ ಕಿಚ್ಚು, ನಾವು ಅವರಿಗೆ ಏನು ಮಾಡಿದ್ದೇವೆ, ಯಾಕೆ ಅವರು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಹೇಳ್ತಾನೆ. ಆಗ ರಂಗನಾಥ್ ಹೇಳ್ತಾರೆ, ನೀವು ಏನಾದರೂ ಉದ್ಧಾರ ಆದರೆ ಅವರ ಮನಸ್ಸು ಹಾಳಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಅಂಥವರನ್ನು ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಿರುವಾಗ, ರೋಹಿಣಿ ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ, ನಿಮಗೆ ಅಷ್ಟೊಂದು ಗೊತ್ತಾಗಲ್ವಾ, ಕಾನೂನಾತ್ಮಕವಾಗಿ ಲೈಸೆನ್ಸ್ ತೆಗೆದುಕೊಳ್ಬೇಕಂತ ಪರಿಜ್ಞಾನ ಇಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ, ನಾನೇನು ಪಬ್ಬು ಬಾರ್ ಇಟ್ಟಿದ್ದೇವಾ, ನಮ್ಮ ಮನೆ ಮುಂದೆ ಹೂವಿನ ಅಂಗಡಿ ಇಟ್ಟಿದ್ವಿ, ಅದಕ್ಕೆ ಯಾರ ಪರ್ಮಿಷನ್ ಸಿಗಬೇಕು, ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಯಾರು ಅಂತ ಗೊತ್ತಾಗಬೇಕು, ಯಾವತ್ತಾದರೂ ಒಂದೇ ಒಂದು ದಿನ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಅಂತ ಗೊತ್ತಾಗುತ್ತೆ, ಆಗ ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ರೋಹಿಣಿ ಮತ್ತು ಶಾಂತಿಯನ್ನು ಮುಖ ನೋಡ್ತಾನೆ. ಆಗ ಶಾಂತಿ, ನನ್ನ ಮುಖನೇ ಯಾಕೆ ನೋಡ್ತೀಯ, ನಾನೇ ಕೊಟ್ಟಿದ್ದಂತ ಅಂತ ಕೇಳ್ತಾಳೆ. ಅದಕ್ಕೆ ನಿನಗೆ ಅಷ್ಟೆಲ್ಲ ಧೈರ್ಯ ಇಲ್ಲ, ಇದು ಯಾರು ಕ್ರಿಮಿನಲ್ ಮೈಂಡ್ ಇರುವವರು ಮಾಡಿದ್ದು ಅಂತ ಹೇಳ್ತಾನೆ. ಮೀನಾ ಅಳುತ್ತಾ ಹೇಳ್ತಾಳೆ, ದೇವರು ಯಾಕೆ ನನಗೆ ಈ ಥರ ಕಷ್ಟ ಕೊಡ್ತಾನೆ, ನಾನು ಯಾರಿಗೂ ತೊಂದರೆ ಮಾಡಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ದೇವರು ನಿನ್ನನ್ನು ಪರೀಕ್ಷೆ ಮಾಡುತ್ತಾ ಇದ್ದಾನೆ, ನಿನಗೆ ಈ ಸಣ್ಣ ಅವಕಾಶವನ್ನು ಕಿತ್ಕೊಂಡು ಇನ್ನು ದೊಡ್ಡ ಅವಕಾಶನೇ ಕೊಡ್ತಾನೆ ಅಂತ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಏನೇ ಆಗಲಿ ನಾನು ಗಾಡಿ ವಾಪಸ್ ತಂದೇ ತರ್ತೇನೆ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ, ಗಾಡಿ ವಾಪಸ್ ಏನಾದರೂ ಸಹ ತರ್ಬೋದು, ಆದರೆ ಆ ಜಾಗದಲ್ಲಿ ಪುನಃ ಗಾಡಿ ಮಾಡಲು ಲೈಸೆನ್ಸ್ ಸಿಗುವುದು ತುಂಬ ಕಷ್ಟ, ಅಂದರೆ ಕೇಸ್ ಆಗಿದೆ ಅಲ್ಲ, ಅದಕ್ಕೆ ಆಗಲ್ಲ. ಶಾಂತಿ ಹೇಳ್ತಾಳೆ, ನಾನು ಹೇಳ್ಕೊಂಡೆ ಈ ಥರ ಎಲ್ಲ ಮಾಡೋದು ಬೇಡ, ಮನೆ ಮುಂದೆ ಈ ಜುಜುಬಿ ಹೂವಿನ ದೇವಸ್ಥಾನವನ್ನು ಇಟ್ಕೊಂಡು ದೇವಸ್ಥಾನ ಮಾಡಲು ಹೊರಟಿದ್ಯಲ್ಲ ಅಂತ ಹೇಳ್ಬೇಕಾದ್ರೆ ಸೂರ್ಯ ಹೇಳ್ತಾನೆ, ಹೌದು ಈ ಜುಜುಬಿ ಹೂವು ದೇವಸ್ಥಾನವೇ ಆಗಿರಬಹುದು, ಆದರೆ ದೇವಸ್ಥಾನದ ಗುಡಿಯಲ್ಲಿರುವ ವಿಗ್ರಹಕ್ಕೆ ಇದೇ ಸುಂದರವಾದ ಅಲಂಕಾರವಾಗಿ ಇರುತ್ತೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ಮೀನಲಿಗೆ ತುಂಬ ನೋವಾಗುತ್ತೆ. ಅಲ್ಲಿಂದ ಸೀದಾ ಹೋಗ್ತಾಳೆ. ನಂತರ ಅವಳನ್ನು ಸಮಾಧಾನ ಮಾಡಲು ಸೂರ್ಯ ಸಹ ಅವಳ ಹಿಂದೆಯೇ ಹೋಗ್ತಾನೆ. ರಂಗನಾಥ್ ಹೇಳ್ತಾರೆ, ಸೂರ್ಯ ಮತ್ತು ಮೀನಾ ಉದ್ಧಾರ ಆಗಬಾರ್ದಂತ ಯಾರ ಅಂದ್ಕೊಂಡೇ ಈ ಥರ ಮಾಡಿದ್ದು, ಆದರೆ ದಿನ ಹೀಗೆ ಇರಲ್ಲ, ಗಾಳಿನ ಹಿಡಿಯೋರು ಬೆಂಕಿನ ತಡೆಯೋರು ಈವರೆಗೂ ಹುಟ್ಟೇ ಇಲ್ಲ, ದೇವರವರಿಗೆ ಒಳ್ಳೆಯದು ಬಯಸುವವರಿಗೆ ಕೇಡು ಬಯಸುವವರಿಗೆ ಕೆಡುಗಾಲನ್ನು ಕೊಡುತ್ತಾನೆ ಅಂತ ಹೇಳ್ತಾನೆ. ಶಾಂತಿ ಹೇಳ್ತಾಳೆ, ನೀವೇನು ನಾವೇ ಮಾಡಿದ್ದಾಗೆ ಹೇಳ್ತಿದ್ದೀರಾ ಅಂತ ಕೇಳಿದ ಹೇಳ್ತಾರೆ, ಏನೇ ನಾನು ಜನರಲ್ ಆಗಿ ಹೇಳಿದಷ್ಟೇ, ನೀನು ಯಾಕೆ ಅಷ್ಟು ಉಷ್ಣ ಪಡ್ತೀಯ, ಕುಂಬಳಕಾಯಿ ಕಲ್ಲ ಅಂದರೆ ಎಗಲ್ ನೋಡ್ದಾಗೆ ಎಂದು ಅಲ್ಲಿಂದ ಹೊರಡು ಹೋಗ್ತಾರೆ. ನಂತರ ಶಾಂತಿ ರೋಹಿಣಿ ಕೈ ತಟ್ತಾ ತುಂಬ ಖುಷಿ ಪಡ್ತಾರೆ. ಬೆಳಿಗ್ಗೆ ನಡೆದ ಘಟನೆಯಿಂದ ಊಟ, ಒಂದು ತುತ್ತು ಅನ್ನ ನೀರು ಏನೂ ಕುಡಿದಿರುವುದಿಲ್ಲ ಅಥವಾ ತಿನ್ನುವುದೂ ಇಲ್ಲ. ಇದನ್ನು ಗಮನಿಸಿದ ಸೂರ್ಯ ಅವಳಿದ್ದಲ್ಲಿಗೆ ಬಂದು ಅವಳಿಗೆ ಊಟ ತಂದು ಕೊಡ್ತಾನೆ. ಆವಾಗ ಅವಳು ಊಟ ಮಾಡುವುದಿಲ್ಲ, ಮನಸ್ಸಿಲ್ಲ ಅಂತ ಹೇಳ್ತಾಳೆ. ನನಗೆ ತುಂಬ ಬೇಜಾರಾಗಿದೆ, ನಾನು ಯಾವುದರಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ, ಒಂದಲ್ಲ ಒಂದು ದಿನ ನಿನಗೂ ಸಹ ಒಳ್ಳೆಯ ದಿನ ಬಂದೇ ಬರುತ್ತದೆ, ಸಮಾಧಾನ ಮಾಡಿ, ನಾನು ಯಾವಾಗ ಧೈರ್ಯ ತಪ್ಪಿದಾಗ ನನಗೆ ಧೈರ್ಯ ತುಂಬಿದವಳು ನೀನು, ಈಗ ನೀನೇ ಈ ಥರ ಮಾಡಿದರೆ ಹೇಗೆ, ನೀನೇನು ವರಿ ಮಾಡಬೇಡ ಅಂತೇಳಿ ಪ್ರೀತಿಯಿಂದ ಊಟ ಕೊಡ್ತಾನೆ. ನಂತರ ನೆಕ್ಸ್ಟ್ ಡೇ ಮೀನಾ ಎಂದು ಕರೆಯುತ್ತಾ ಹೊರಗೆ ಬರ್ತಾಳೆ. ಮೀನಾ ಬರುವುದಿಲ್ಲ. ನಂತರ ಮನೋಜ ಮತ್ತು ರೋಹಿಣಿನ ಹತ್ರ ಕೇಳ್ತಾರೆ. ಆಗ ಅವರು ಸಹ ಹಾಗೇನೆ ಹೇಳ್ತಾರೆ. ನಂತರ ಮೀನಾ ಬರ್ತಾ ಇರ್ತಾಳೆ. ಆಗ ಏನು ಮಾಡಿದ್ಯಾ, ಎಲ್ಲಿಗೆ ಹೋಗಿದ್ದೆ, ನಿನಗೆ ಕೆಲಸ ಮಾಡಲಿಕ್ಕೆ ಗೊತ್ತಾಗೋದಿಲ್ವಾ ಅಂತ ಬೈತಾಳೆ. ಮೀನಾ ಹೇಳ್ತಾಳೆ, ನಿನ್ನೆ ನಡೆದ ಘಟನೆಯಿಂದ ನನಗೆ ನಿದ್ದೆ ಬಂದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ, ಏನು ಕನಸು ಕಾಣ್ತಾ ಇದೆಯಾ ಅಂತ ಹೇಳ್ಬೇಕಾದ್ರೆ ಅವಳ ಮುಖವನ್ನೇ ನೋಡ್ತಾಳೆ. ಏನತ್ತೆ ನೀವು ಆ ಥರ ಹೇಳ್ಬೇಡಿ, ನಾನು ತುಂಬ ಬೇಜಾರದಿಂದಿದ್ದೇನೆ, ನಿಮಗೆ ಖುಷಿಯಾ. ಅದಕ್ಕೆ ಶಾಂತಿ, ಒಳ್ಳೆಯದೇ ಆಯಿತು ಆ ಭಿಕಾರಿ ಇಲ್ಲಿಂದ ಹೋದದ್ದು ಅಂತ ಹೇಳ್ತಾರೆ, ನಿಮಗೆ ನನ್ನ ಗಾಡಿ ಹೋದದ್ದು ಅಷ್ಟೊಂದು ಖುಷಿನಾ ಅಂತ ಹೇಳ್ತಾಳೆ.
ರೋಹಿಣಿನ ಮುಖ ನೋಡಿ ಹೇಳ್ತಾಳೆ, ನಾನು ಒಂದು ದಿನ ಕಾಪಿ ಮಾಡದಿದ್ದರೆ ಏನಂತೆ, ಬೇರೆ ಯಾರು ಕಾಪಿ ಮಾಡಿ ಕೊಡುವುದಿಲ್ವ ಅಂತ ಹೇಳ್ಬೇಕಾದ್ರೆ ರೋಹಿಣಿ ನೋಡಿ ಅತ್ತೆ ನನಗೇನೆ ಹೇಳುವುದವಳು, ನಾನು ಮನೆಯಲ್ಲಿದ್ದೇನೆ, ನಾನು ಪಾರ್ಲರಿಗೆ ಹೋಗಿ ದುಡಿತಾ ಇದ್ದೇನೆ, ಅವಳು ಏನು ಕೆಲಸ ಇಲ್ವಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸೂರ್ಯ ಬಂದು ನಿಮ್ಮ ಕೆಲಸವನ್ನು ನೀವೇ ಮಾಡಬೇಕು ಅಂತ ಹೇಳ್ತಾನೆ. ಅಲ್ಲಿ ನಿನ್ನ ಗಂಡ ಮನೋಜ ತಿಂದದ್ದೆಲ್ಲ ಹಾಗೇನೆ ಉಂಟಲ್ಲ, ಅದನ್ನೆಲ್ಲ ತೊಳೆಯುವವರು ಯಾರು ಅಂತ ಹೇಳ್ತಾನೆ. ಅವನಿಗೂ ಸಹ ಕೆಲಸ ಇಲ್ಲಲ್ಲ, ಅವನು ಸಹ ಸುಮ್ಮನೆ ತಿನ್ನುವುದಲ್ಲ ಅಂತೇಳಿ ಬೈತಾನೆ. ನಂತರ ರೋಹಿಣಿ ಮನೋಜನ ಕರ್ಕೊಂಡು ಹೊರಗೆ ಹೋಗಿ ಕಾಫಿ ಕುಡಿಲಿಕ್ಕೆ ಹೋಗ್ತಾರೆ. ನಂತರ ಶಾಂತಿ ಹೇಳ್ತಾಳೆ, ನಿಮ್ಮ ಅಪ್ಪ ಸಹ ಅವರೇ ಮಾಡಬೇಕಂತ ಕೆಲಸ ಹೇಳ್ಬೇಕಾ, ಇಲ್ಲ ಅವರಿಗೆ ಮೀನಾ ಮಾಡಿ ಕೊಡ್ತಾಳೆ ಅಂತ ಹೇಳ್ತಾನೆ. ಮೀನಾ ಸ್ವಲ್ಪ ಲೇಟ್ ಆಯ್ತತ್ತೆ, ತೊಂದರೆ ಇಲ್ಲ ನಾನೇ ಮಾಡ್ತೇನೆ ಅಂತ ಅಡುಗೆ ರೂಮಿಗೆ ಹೋಗ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ಕಾಗೆ ಯಾವತ್ತು ಕೋಗಿಲೆ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೌದು ಕಾಗೆ ಯಾವತ್ತು ಕೋಗಿಲೆ ಆಗಲಿಕ್ಕೆ ಸಾಧ್ಯವಿಲ್ಲ, ಆದರೆ ಕಾಗೆಗೂ ಒಂದು ದಿನ ಬಂದೇ ಬರುತ್ತೆ ಅಂತ ಶಾಂತಿ ಹತ್ರ ಹೇಳ್ತಾನೆ. ಆಗ ಶಾಂತಿ ಎಂಥ ದಿನ ಅಂತ ಹೇಳ್ಬೇಕಾದ್ರೆ ಪಿತೃಪಕ್ಷ ಅಂತ ಹೇಳ್ತಾನೆ. ಮೈನಾ ಸಹ ಒಂದಲ್ಲ ಒಂದು ದಿನ ಒಳ್ಳೆಯದಾಗ್ತೇ ಆಗ್ತದೆ, ನೀನು ಅವಳನ್ನು ನೋಡಿ ಆಶ್ಚರ್ಯ ಪಡುತ್ತೀಯ ಅಂತ, ನೀನು ಲಿಂಬೆಯನ್ನು ಇಚುಕಿ ಕೈ ಇಟ್ಕೋ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಸೂರ್ಯ ಅವರ ಫ್ರೆಂಡ್ಸ್ ಇದ್ದಲ್ಲಿಗೆ ಬರುತ್ತಾನೆ. ಅವನ ಫ್ರೆಂಡ್ಸ್ ಕೇಳ್ತಾರೆ, ಏನಾಯಿತು ಗಾಡಿ ಬಿಡಿಸಿಕೊಂಡು ಬಂದಿಯಾ ಅಂತ ಕೇಳಿದಾಗ, ಗಾಡಿ ಏನು ಬಿಡಿಸಿಕೊಂಡು ಬರ್ಬೋದು, ಆದರೆ ಅಲ್ಲಿ ಇನ್ನು ಹೂವಿನ ಹಾರ ಇಡಲು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾನೆ. ನೋಡಿದಾಗ ನನಗೆ ತುಂಬ ಬೇಜಾರಾಗುತ್ತೆ, ಅವಳಿಗೆ ನಾನು ಏನಾದರೂ ಮಾಡಬೇಕು, ಅವಳು ಬೇರೆಯವರಂತೆ ಅಲ್ಲ, ನನ್ನ ಹತ್ರ ಅದು ಬೇಕು ಇದು ಬೇಕು ಒಂದು ಸಲನೂ ಕೇಳಿದವಳಲ್ಲ, ನಾನು ಅವಳಿಗೆ ಏನಾದರೂ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಥರ ಅವನ ಫ್ರೆಂಡ್ಸ್ನ ಹತ್ರ ಮಾತಾಡಬೇಕಾದ್ರೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ನಾಳಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ